ತಪ್ಪಿಸ್ಕೊಂಡಿರೋರು, ದೂರ ಆಗಿರೋರು ಒಂದಾದರೂ ಆಗ್ಬೋದು. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮನ್ನು ದೂರ ಮಾಡಿದಾರಲ್ಲ ನಿಮ್ಮ ತಂದೆ, ಅವರು ನಮ್ಮನ್ನು ಸೇರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಂಬಿಕೆನೂ ಇಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಿ ಮನಸ್ಸು ಕೆಡಿಸ್ಕೊಳ್ತಾನೆ. ಹೋಗಿ ನಿನ್ನ ಕೆಲಸ ನೋಡು. ಇಲ್ಲ ಕಿರಣ್, ಆ ದೇವ್ರ ಮೇಲೆ ನನಗೆ ನಂಬಿಕೆ ಇದೆ. ಇವತ್ತಲ್ಲ ನಾಳೆ ಖಂಡಿತ ಆ ಭಗವಂತ ನಮ್ಮನ್ನು ಒಂದು ಮಾಡೇ ಮಾಡ್ತಾನೆ. ಸರಿ ಬಿಡಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಬರೋದು ಬೇಡ, ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ. ಶಶಿ, ಬೇಜಾರಾಯ್ತಾ? ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆದರೂ ನಿನಗೋಸ್ಕರ ಬರ್ತಾ ಇದ್ದೀನಿ. ಇಬ್ಬರು ಜೊತೆಲಿ ಹೋಗೋಣ. ಯಾವ್ದಿದು ಅನ್ನೋನ್ ನಂಬರ್? ಹಲೋ ಹಲೋ, ಗುಡ್ ಮಾರ್ನಿಂಗ್ ಅದಿತಿ. ಗುಡ್ ಮಾರ್ನಿಂಗ್. ಬಟ್ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಲ್ಲ ಬಿಡಿ, ಯಾಕೆಂದ್ರೆ ಹೊಡೆಸ್ಕೊಂಡು ನಾನು, ನನಗೆ ತಾನೇ ನೆನಪಿರ್ಬೇಕು. ಸಾರಿ, ನಿಮ್ಮ ವಾಯ್ಸ್ ನನಗೆ ಗೊತ್ತಾಗ್ಲಿಲ್ಲ. ನಿಮ್ಮ ನಂಬರ್ ಕೂಡ ನನ್ನ ಹತ್ರ ಇರಲಿಲ್ಲ. ಪರವಾಗಿಲ್ಲ, ಇದೇ ನನ್ನ ನಂಬರ್, ಸೇವ್ ಮಾಡ್ಕೊಳ್ಳಿ. ಖಂಡಿತ. ಅದು ಸರಿ, ಏನು ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಏನು ವಿಷಯ? ಅದು ನಮ್ಮಮ್ಮ ನಮ್ಮ ಅಪ್ಪನ ಹತ್ರ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ದೂರ ಆಗಿರೋರು ಒಂದಾಗ್ತಾರಂತೆ. ತಕ್ಷಣ ನನಗೆ ನಿಮ್ಮ ನೆನಪಾಯ್ತು. ನೀವು ಓಕೆ ಅನ್ನೋದಾದ್ರೆ ನಾವಲ್ಲಿಗೆ ಹೋಗಿ ಬರೋಣ. ನಮ್ಮ ಫ್ಯಾಮಿಲಿ ಬಗ್ಗೆ ಇಷ್ಟೆಲ್ಲ ಕನ್ಸರ್ನ್ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ನಮ್ಮಮ್ಮ ಇದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ. ನೀವು ಹೋಗಿ ಬನ್ನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಿಮ್ಮಮ್ಮನ ಹತ್ರ ನಾನು ಪರ್ಮಿಷನ್ ಕೇಳ್ತೀನಿ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ದೇವಸ್ಥಾನಕ್ಕೆ ಹೋಗಕ್ಕೆ ನಿಮ್ಮಮ್ಮ ಯಾಕೆ ಪರ್ಮಿಷನ್ ಕೊಡಲ್ಲ? ನಾನು ಮಾತಾಡ್ತೀನಿ. ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನೀವು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಸಿಗಲ್ಲ. ನೀವು ಹೋಗಿ ಬನ್ನಿ. ನೀವು ಇದೇ ಮಾತು ಹೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ನಿಮ್ಮನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಆಗಲೇ ರೆಡಿಯಾಗಿ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದೀನಿ. ಹಲೋ, ಇಲ್ಲಿ ಅದಿತಿ, ಇದೇ ದೇವಸ್ಥಾನ. ನೀವು ಈ ದೇವಸ್ಥಾನದ ಬಗ್ಗೆ ಹೇಳಿದ್ದಾ? ಈ ದೇವಸ್ಥಾನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಗೊತ್ತಾ, ನಿಮ್ಮಮ್ಮ ನಮ್ಮಮ್ಮನ ಇಲ್ಲಿಗೆ ಕರ್ಕೊಂಡ್ಬಂದು ಪೂಜೆ ಮಾಡಿಸಿ ಬೇಡ್ಕೊಂಡ್ಮೇಲೆ ನಾನು ಅವ್ರಿಗೆ ಸಿಕ್ಕಿದ್ದು. ನಾನು, ಪಪ್ಪ, ಲಕ್ಷ್ಮು 3 ಜನನೂ ಇಲ್ಲಿಗೆ ಬಂದಿದ್ವಿ. ನಾವಿಲ್ಲಿಗೆ ಬಂದ್ಮೇಲೆ ಪಪ್ಪ ಮಾತಾಡೋ ಹಾಗಾಗಿತ್ತು. ಹೌದಾ? ಪರವಾಗಿಲ್ಲ. ಇವತ್ತು ತುಂಬ ವಿಶೇಷವಾದ ದಿನ ಅಲ್ವಾ? ಇವತ್ತು ಪೂಜೆ ಮಾಡಿಸಿದ್ರೆ ದೂರ ಆದವ್ರು ಖಂಡಿತವಾಗ್ಲೂ ಸಿಗ್ತಾರೆ. ಬನ್ನಿ.
ದೇವ್ರೆ, ಆದಷ್ಟು ಬೇಗ ನಮ್ಮ ಮನೆಯವರೆಲ್ಲ ಎಲ್ಲೇ ಇದ್ರೂ ಸಿಗೋ ಹಾಗೆ ಮಾಡು. ಮತ್ತೆ ನಾವೆಲ್ಲ ಒಟ್ಟಿಗೆ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ದೇವ್ರೆ, ಅದಿತಿ ಫ್ಯಾಮಿಲಿನ ಆದಷ್ಟು ಬೇಗ ಒಂದು ಮಾಡು. ಹಾಗೆ ಅದಿತಿ ಮನಸ್ಸಲ್ಲಿ ನನಗೊಂದು ಜಾಗ ಕೊಟ್ಟು, ನಾನು ಇಷ್ಟು ದಿನ ಹುಡುಕಿದ ಹುಡುಗಿ ಇವಳೆ. ಅದಿತಿ ಅಂದರೆ ನನಗೆ ತುಂಬ ಇಷ್ಟ. ಒಂದು ನಿಮಿಷ ಇಲ್ಲೇ ಕೂತಿರಿ, ಬರ್ತೀನಿ. ಏಯ್, ನಿಂತ್ಕೋ. ನೋಡು, ಮತ್ತೆ ಮತ್ತೆ ಬರ್ತಾ ಇದೀಯಾ. ಅದಿತಿ ಹೇಳಿದ್ರೆ ಮಾತ್ರ ಕೇಳ್ತೀಯಾ? ಯಾಕೆ ಅವಳು ಹೊಡಿತಾಳೆ ಅಂತ ಭಯನಾ? ಅವಳು ಕೋಲ್ ತಗೊಂಡು ಹೊಡೆದ್ರೆ ನಾನು ಕಲ್ ತಗೊಂಡು ಹೊಡಿತೀನಿ. ನನ್ನ ಮಾತು ಕೇಳ್ಬೇಕಷ್ಟೇ. ಹಾಗೆ ಗುಡ್. ನೀವು ನನ್ನ ಮಾತು ಕೇಳಿದ್ರೇನೆ ನಾನು ನಿಮಗೆ ಸಕ್ಕರೆ ಹಾಕೋದು. ಈ ಸಕ್ಕರೆನೆಲ್ಲ ನೀವು ಹಾಗೆ ತಿನ್ಬಾರ್ದು. ಅದಿತಿ ಮನೆಯವರೆಲ್ಲ ಬೇಗ ಸಿಕ್ಲಿ ಅಂತ ಬೇಡ್ಕೊಂಡು ತಿನ್ಬೇಕು. ಅಂಡರ್ಸ್ಟ್ಯಾಂಡ್? ಪ್ರಸಾದ ತಗೊಂಡ್ಬಂದಿದ್ದೀನಿ. ಇವತ್ತಿದನ್ನ ತಿಂದ್ರೆ ತುಂಬಾ ಒಳ್ಳೇದಾಗತ್ತಂತೆ. ತಗೋ.